ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರಿಯರ್ ಪಲ್ಸ್. ಮೈಸೂರು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಅಂದರೆ ಮೈಸೂರು ಡಿಸ್ಟ್ರಿಕ್ಟ್ ಕೋರ್ಟ್ ಇಂದ 2026ನೇ ಸಾಲಿನ ನೇಮಕಾತಿಗಾಗಿ ಒಂದು ಬಿಗ್ ಅಫಿಷಿಯಲ್ ನೋಟಿಫಿಕೇಷನ್ ಹೊರಬಿದ್ದಿದೆ. ಈ ನೇಮಕಾತಿಯಲ್ಲಿ ಯಾರಿಗೆಲ್ಲ ಅವಕಾಶ ಇದೆ, ಅಪ್ಲೈ ಮಾಡೋದು ಹೇಗೆ ಎಲ್ಲವನ್ನು ಡೀಟೇಲ್ ಆಗಿ ನೋಡೋಣ ಬನ್ನಿ. ಈ ರಿಕ್ರೂಟ್ಮೆಂಟ್ನಲ್ಲಿ ಟೋಟಲ್ ಆಗಿ 93 ವೇಕೆನ್ಸಿಗಳಿವೆ. ಇದರಲ್ಲಿ ಮೇನ್ ಆಗಿ 4 ಕೆಟಗರಿಯ ಪೋಸ್ಟ್ಗಳಿವೆ. ಪಿಯೋನ್ ಅಥವಾ ಸೇವಕರು ಹುದ್ದೆಗೆ ಅತಿ ಹೆಚ್ಚು ಅಂದರೆ 75 ಪೋಸ್ಟ್ಗಳಿವೆ. ಇನ್ನು ಪ್ರೊಸೆಸ್ ಸರ್ವರ್ ಹುದ್ದೆಗೆ 11, ಸ್ಟೆನೋಗ್ರಾಫರ್ ಗ್ರೇಡ್ 3ಗೆ 4 ಪೋಸ್ಟ್ ಮತ್ತು ಟೈಪಿಸ್ಟ್ ಕಾಪಿಸ್ಟ್ 3 ಪೋಸ್ಟ್ಗಳನ್ನು ಭರ್ತಿ ಮಾಡಲಾಗ್ತಾ ಇದೆ. ಅಂದರೆ ನೀವು ನಿಮ್ಮ ಸ್ಕಿಲ್ಸ್ಗೆ ತಕ್ಕಂತೆ ಇಲ್ಲಿ ಜಾಬನ್ನು ಚೂಸ್ ಮಾಡ್ಕೋಬೋದು. ಈಗ ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಗ್ಗೆ ಮಾತನಾಡೋದಾದರೆ ಇಲ್ಲಿ ಎಲ್ಲರಿಗೂ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. ನೀವು ಕೇವಲ 10ನೇ ತರಗತಿ ಅಂದರೆ SSLC ಪಾಸ್ ಆಗಿದ್ದರೂ ಸಾಕು, ಪಿಯೋನ್ ಮತ್ತು ಪ್ರೊಸೆಸ್ ಸರ್ವರ್ ಹುದ್ದೆಗಳಿಗೆ ಅರ್ಹರಾಗ್ತೀರಾ. ಇನ್ನು ನೀವು ಸ್ಟೆನೋಗ್ರಾಫರ್ ಅಥವಾ ಟೈಪಿಸ್ಟ್ ಪೋಸ್ಟ್ಗೆ ಟ್ರೈ ಮಾಡ್ತಿದ್ರೆ PUC ಅಥವಾ ಡಿಪ್ಲೊಮಾ ಜೊತೆಗೆ ಗೌರ್ಮೆಂಟಿಂದ ಮಾನ್ಯತೆ ಪಡೆದ ಸಂಸ್ಥೆಯಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಟೈಪಿಂಗ್ ಹಾಗೂ ಶಾರ್ಟ್ ಹ್ಯಾಂಡ್ ಕಂಪ್ಲೀಟ್ ಮಾಡಿರೋದು ಕಡ್ಡಾಯ. ಈಗ ನಿಮಗೆ ಅಪ್ಲೈ ಮಾಡೋಕ್ಕೆ ಕನಿಷ್ಠ ಅಂದರೆ ಮಿನಿಮಮ್ 18 ವರ್ಷ ಆಗಿರಬೇಕು. ಜನರಲ್ ಮೆರಿಟ್ನವರಿಗೆ 40 ವರ್ಷದವರೆಗೂ ಅವಕಾಶವಿದೆ. ಇನ್ನು OBC ಅಂದರೆ 2A 2B 3A 3B ಅವರಿಗೆ 43 ವರ್ಷದವರೆಗೂ ಟೈಮ್ ಇದೆ. SC ST ಮತ್ತು ಕೆಟಗರಿ 1 ಅಭ್ಯರ್ಥಿಗಳಿಗೆ 45 ವರ್ಷದವರೆಗೂ ಏಜ್ ಲಿಮಿಟನ್ನು ಕೊಟ್ಟಿದ್ದಾರೆ. ಸ್ಪೆಷಲ್ ಅಂದರೆ ಸರ್ಕಾರದಿಂದ ಒಂದು ಸಲದ ಕ್ರಮವಾಗಿ 5 ವರ್ಷದ ಎಕ್ಸ್ಟ್ರಾ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾ ಇರೋದು ನಿಮಗೆಲ್ಲ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇನ್ನು ಸ್ಯಾಲ್ರಿ ಬಗ್ಗೆ ಕೇಳಿದರೆ ಖಂಡಿತ ಖುಷಿ ಪಡ್ತೀರಾ. ಪಿಯೋನ್ ಪೋಸ್ಟ್ಗೆ ಬೇಸಿಕ್ ಸ್ಯಾಲ್ರಿ 27,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಬೇರೆ ಬೇರೆ ಹುದ್ದೆಗಳಿಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಮತ್ತು ಗ್ರೇಡ್ ಆಧಾರದ ಮೇಲೆ 83,700 ರೂಪಾಯಿವರೆಗೂ ಸ್ಯಾಲ್ರಿ ಹೋಗುತ್ತೆ. ಇದರ ಜೊತೆಗೆ ಗೌರ್ಮೆಂಟಿಂದ ಸಿಗೋ ಎಲ್ಲ ಅಲೋವೆನ್ಸ್ಗಳು ನಿಮಗೆ ಸಿಗುತ್ತೆ. ಅಂದಹಾಗೆ ಸೆಲೆಕ್ಟ್ ಆದವರಿಗೆ NPS ಅಂದರೆ ಹೊಸ ಪಿಂಚಣಿ ಯೋಜನೆ ಅಪ್ಲೈ ಆಗುತ್ತೆ. ಇನ್ನು ಅಪ್ಲಿಕೇಶನ್ ಫೀ ವಿಚಾರಕ್ಕೆ ಬಂದರೆ SC ST ಕೆಟಗರಿ 1 ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಭ್ಯರ್ಥಿಗಳಿಗೆ ಯಾವುದೇ ಫೀಸ್ ಇರೋದಿಲ್ಲ. ನೀವು ಫ್ರೀಯಾಗಿ ಅಪ್ಲೈ ಮಾಡಬಹುದು. ಇನ್ನುಳಿದಂತೆ ಜನರಲ್ ಮೆರಿಟ್ನವರಿಗೆ ಪೋಸ್ಟ್ ಆಧಾರದ ಮೇಲೆ 200ರಿಂದ 300 ರೂಪಾಯಿ ಮತ್ತು OBC ಅವರಿಗೆ 100ರಿಂದ 150 ರೂಪಾಯಿ ಫೀಸ್ ಇರುತ್ತೆ. ಇದನ್ನು ನೀವು SBI ಕಲೆಕ್ಟ್ ಮೂಲಕ ಆನ್ಲೈನ್ನಲ್ಲಿ ಪೇ ಮಾಡಬೇಕಾಗುತ್ತೆ. ಇನ್ನು ಎಲ್ಲರಿಗೂ ಇರೋ ಕಾಮನ್ ಪ್ರಶ್ನೆ ಅಂದರೆ ಸೆಲೆಕ್ಷನ್ ಹೇಗೆ ಅಂತ. ಇಲ್ಲಿ ನಿಮಗೆ ಯಾವುದೇ ಕಷ್ಟವಾದ ಲಿಖಿತ ಪರೀಕ್ಷೆ ಅಂದರೆ ರಿಟರ್ನ್ ಎಕ್ಸಾಮ್ ಇರೋದಿಲ್ಲ. ನಿಮ್ಮ ಅಕಾಡೆಮಿಕ್ ಮಾರ್ಕ್ಸ್ ಅಂದರೆ SSLC ಅಥವಾ PUCಯಲ್ಲಿ ತೆಗೆದುಕೊಂಡಿರೋ ಪರ್ಸೆಂಟೇಜ್ ಆಧಾರದ ಮೇಲೆ ಮೆರಿಟ್ ಲಿಸ್ಟನ್ನು ಮಾಡ್ತಾರೆ. ಅದಾದ ಮೇಲೆ 10 ಮಾರ್ಕ್ಸ್ಗೆ ಒಂದು ಚಿಕ್ಕ ಇಂಟರ್ವ್ಯೂ ಕೂಡ ಇರುತ್ತೆ. ಟೈಪಿಸ್ಟ್ ಮತ್ತು ಸ್ಟೆನೋಗ್ರಾಫರ್ ಪೋಸ್ಟ್ಗಳಿಗೆ ಮಾತ್ರ ನಿಮ್ಮ ಟೈಪಿಂಗ್ ಸ್ಕಿಲ್ ಚೆಕ್ ಮಾಡೋಕ್ಕೆ ಒಂದು ಟೆಸ್ಟ್ ಇರುತ್ತೆ. ಸೊ ಮಾರ್ಕ್ಸ್ ಚೆನ್ನಾಗಿದ್ದರೆ ನೀವು ಸುಲಭವಾಗಿ ಈ ಕೆಲಸವನ್ನು ಗಿಟ್ಟಿಸ್ಕೊಳ್ಬಹುದು. ಈ ಹುದ್ದೆಗಳಿಗೆ ಅರ್ಜಿ ಹಾಕಲು ಆನ್ಲೈನ್ನಲ್ಲಿ ಈಗಾಗಲೇ ಏಪ್ರಿಲ್ 28ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸೊ ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ ಮೇ 31, 2026. ಕೊನೆ ದಿನದವರೆಗೂ ವೇಟ್ ಮಾಡದೆ ಈಗಲೇ ಅಪ್ಲೈ ಮಾಡಿ. ಮೈಸೂರು ಡಿಸ್ಟ್ರಿಕ್ಟ್ ಕೋರ್ಟ್ ಅಫಿಷಿಯಲ್ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸರ್ಕಾರಿ ಕೆಲಸಕ್ಕಾಗಿ ವೇಟ್ ಮಾಡ್ತಾ ಇರೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್ಗಳಿಗೆ ಈ ವಿಡಿಯೋವನ್ನು ಈಗಲೇ ಶೇರ್ ಮಾಡಿ. ಇದೇ ತರಹದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.